ಹೇ ಫ್ಯಾಮಿಲಿ, ಕನ್ನಡತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಹೇ ಫ್ಯಾಮಿಲಿ, ಕನ್ನಡತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇವತ್ತು ವಿಡಿಯೋ ಮಾಡ್ತಿರೋ ರೀಸನ್ ಏನಂದ್ರೆ, ನಾವು ಮಂತ್ರಾಲಯಕ್ಕೆ ಹೋಗ್ತಾ ಇದೀವಿ, ಅದನ್ನ ನಿಮ್ ಜೊತೆ ಶೇರ್ ಮಾಡ್ಕೋತೀವಿ. ಸೊ ಅಲ್ಲಿವರೆಗೆ ಬಸ್ ಇಲ್ಲ ರಾಯಚೂರ್ಗೆ ಬಸ್ ಇಲ್ಲ. 6 ಗಂಟೆಗೆ 6 ಗಂಟೆ ಅಲ್ಲ ಐತ್ ನೋಡ. ಬಸ್ಸೇ ಇಲ್ದೆ ಹೊಸರ್ಗ್ ಹೊಂಟೀವಿ ರಿಟರ್ನ್. ನಮ್ ಜೊತೆ ಹೊಸ ಕ್ಯಾಂಡಿಡೇಟ್. ಎಲ್ಲಿಯವರು? ಹಂಪಿ ಹೋಗ್ತಿದ್ದಾರೆ. ಎಲ್ಲಿಯವರು? ಇಟಲಿ ಅವರು. ಮೊರೇನೋ ಹೆಸರು. ಇಲ್ಲಿಂದ ಹೊಸೂರು ಹೊಂಟಿದೀವಿ. ಹುಬ್ಳಿಲಿ ಬಸ್ ಮಿಸ್ ಮಾಡ್ಕೊಂಡು ಅಲ್ಲಿಂದ ಗದಗ್ ಬಂದು ಗದಗಿಂದ ಕೊಪ್ಪಳ ಹೋಗ್ತಿದೀವಿ. ಹೋಗ್ಬೇಕಾದ್ರೆ ತೊಪ್ಪೆ ಹಾಕ್ಬಿಟ್ಟು ಅಂತೂ ಇಂತೂ ಏನೇ ಆಗ್ಲಿ ಮಂತ್ರಾಲಯ ಬೀಚ್ ಆಗದೆ ಯಾರು ಏನೇ ಹೇಳಿ. ಹೆಣ್ಮಗು ಓ ರೇಖಾ ಎಲ್ಲಿ ಫೈನಲಿ ರಾಯಚೂರು ಬಸ್ ಇತ್ತು. ಟೈಮ್ ಎಷ್ಟು ಆಯ್ತು? 10:30, 10:30. ಅದನ್ನ ಬಸ್ಗೆ ಯಾರೋ ಹೇಳಿದ್ರು ಬಸ್ ಸಿಗಂಗಿಲ್ಲ, ಹೋಗ್ಬಾರ್ದು ನೈಟ್ ಟೈಮ್. ಹುಡುಗಿರು ಟ್ರಾವೆಲ್ ಮಾಡಕ್ಕೆ ಹುಡುಗರು ಅಂತೇನಿಲ್ಲ. ಇವಾಗ ಮುಂದೆ ಹೋಗ್ತಾ ಇದ್ವಿ. ದರ್ಶನ ನೆಕ್ಸ್ಟ್ ಮತ್ತೆ ಬರೋದೆ. ಹೋಗ್ಬಿಟ್ಟವ್ರಂಗೆ ಹೋಗ್ಬಿಟ್ರ ಸಿಗ್ಬಿಟ್ಟು ಮತ್ತೆ ಆ ಕಡೆ ಬರ್ತೀವಿ. ನಾವು ನಮಗೆ ಫೈನಲಿ ಮಂತ್ರಾಲಯ ರೀಚ್. ಈಗ ರೂಮ್ ಮಾಡಕ್ ಹೋಗ್ತಾ ಇದೀವಿ. ಉಮ್ಮಿ ಖುಷಿ ಆಗ್ತಿದ್ಯಾ? ಫೈನಲಿ ಮಂತ್ರಾಲಯಕ್ಕೆ ಬಂದ್ವಿ. ಅನ್ಕೊಂತಿದ್ವಿ ಸುಮಾರು ದಿನದಿಂದ ಬರ್ಬೇಕು ಅಂತ, ಬರೀ ಎಲ್ಲರೂ ಹೋಗೋದೇ ನೋಡೋದಾಗಿತ್ತು. ನಾಮನು ಹಾಕಿದ್ದಾರೆ. ಇಲ್ಲಿ ಬಂದ್ ಸರ್ರಿ ನಾಮ ಹಾಕಿದ್ದಾರೆ. ಇಲ್ಲಿ ಬಂದವ್ರು ಸ್ವಲ್ಪ ಹುಷಾರಾಗಿರ್ಬೇಕು. ಏನ್
ಮಸ್ತ್ ಉಂಟು ಗುರುವೇ. ಪ್ರಸಾದ ಇಟ್ಕೊಳಕ್ ಹೋಗ್ತಾ ಇದ್ದೀವಿ ಗಾಯ್ಸ್. ಫೈನಲಿ ರಾಯರ ದರ್ಶನ ಆಯಿತು. ಒಳಗಡೆ ವಿಡಿಯೋ ಮಾಡಕ್ ಗೊತ್ತಿಲ್ಲ, ಹೊರಗಡೆ ವಿಡಿಯೋ ಮಾಡ್ತಾ. ನೀನ್ ಫಸ್ಟ್ ಟೈಮ್ ಬಂದಿದ್ದೀನಿ? ಇಲ್ಲ ಇಲ್ಲ, ಇದು ನಂದು ಸೆಕೆಂಡ್ ಟೈಮ್. ನೀನು ಫಸ್ಟ್ ಟೈಮ್? ನೀನು ಫಸ್ಟ್ ಟೈಮ್? ನಿಂದು? ನಾನು ಫಸ್ಟ್ ಟೈಮ್. ನನ್ನ ಸೆಕೆಂಡ್ ಟೈಮ್. ಲಾಸ್ಟ್ ಟೈಮು ಫ್ಯಾಮಿಲಿ ಜೊತೆ ಬಂದಿದ್ದು, ಈಗ ಫ್ರೆಂಡ್ಸ್ ಜೊತೆ. ಮಸ್ತಾಯ್ತು, ಜನನೇ ಇರಲಿಲ್ಲ, ದರ್ಶನ ಮಾತ್ರ ಆರಾಮಾಯ್ತು. ಬಂದು 2 ನಿಮಿಷ. ಹೊರಗಡೆನೂ ಪ್ಲೇಸ್ ಚೆನ್ನಾಗಿದೆ, ಒಳಗಡೆನೂ ಒಂಥರ ಇನ್ನೂ ನೆಮ್ಮದಿ ಇದೆ ಅಲ್ವಾ? ನೀನ್ ಮನ್ಸಲ್ಲಿರೋದು ಹೇಳ್ಕೊಂಡು ಹಚ್ಚಿದ್ರೆ ಆಗತ್ತಂತ ಹಚ್ಚೆ. ದೇವ್ರ ದರ್ಶನ ಮುಗಿಸ್ಕೊಂಡು ಪ್ರಸಾದ ತಿನ್ನಕ್ ಹೋಗ್ತಾ ಇದೀವಿ. ಅನ್ನಪೂರ್ಣ ಭೋಜನ ಶಾಲೆ. ಅಂದ್ರೆ ಫಸ್ಟ್ ಟೈಮ್ ಬಂದಿದ್ಯಲ್ಲ, ಹೆಂಗ್ ಅನಿಸ್ತಿದೆ ಅಂತೇಳಿ. ಇಲ್ಲಿ ಜನ ನೋಡ ಹೆಂಗ್ ಅನಿಸ್ತೇಳಿ ನಿನ್ಗೆ? ಫೀಲ್ ಆಗ್ತಿರ್ತಾರಲ್ಲ, ಈ ವರ್ಷ ಒಬ್ಬಳೆ ಬಂದಿಯ, ಮುಂದಿನ ವರ್ಷ ಗಂಡನ ಜೊತೆ ಬಾ ಅಂತ ಬೇಡ್ಕೊಂತಿದ್ದೀನಿ. ಮತ್ ಈ ವಿಡಿಯೋನ ಉಮಾನ್ ಅಕ್ಕ ಅಥವಾ ಮನೆಯವ್ರು ನೋಡಿದ್ರೆ ಪ್ಲೀಸ್ ಆಕಿಗೆ ಮದುವೆ ಮಾಡ್ಬಿಡಿ. ನೋಡಿದ್ರು ನನ್ನ ಇದನ್ನ ಹೇಳಿದ, ಅವಳ ಮನ್ಸಲ್ಲಿ ನನ್ನ ಮನ್ಸಲ್ಲಿ ರಾಯರು ಹೇಳ್ತಿದ್ರು ಅಲ್ಲ. ಇಲ್ಲಿ ಮಮ್ಮಿ ಕಾಮಿಡಿ ಏನಾಯ್ತು ಹೇಳಿ ಇವತ್ತು? ಏನ್ ಕಾಮಿಡಿ ಆಯ್ತು ಅಂದ್ರೆ, ಯಾವ್ದೇ ಆಂಟಿ ಬಂದ್ರು ತಂದು ಉಮಾ ಹತ್ರನೇ ಕೊಡೋರು. ಈಕೆ ದುಡ್ಡಿಲ್ಲ ಅಂದ್ರೂ ಕೇಳಲ್ಲ, ತಗೋ 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 ತಗೋ. ಫೋನ್ ಪೇ ಅನ್ನು ಮಾಡಿಸ್ಕೊಂಡ್ಬಿಟ್ರಲ್ಲ ನಿಮ್ ಕೈಯಿಂದ. ಫೋನ್ ಪೇನೆ ಮಾಡಿಸ್ಕೊಂಡ್ರು. ಫುಲ್ ಹಟ್ ಮಾರಿ ಇದಾರಿಲ್ಲಲ್ಲ ಅವ್ರಿಲ್ಲದ್ರು. ಹೆಣ್ಮಕ್ಳು women. రాయర్ ప్రసాద ಹೊಟ್ಟೆ ತುಂಬಾ ಹಾಕಿದ್ದಾರೆ. కరెక్ట్ అమ్మా, నువ్వు చెప్పేది కరెక్టే చెప్పాలా. 2 రూపాయలంటే 2 రూపాయలంటే ఏ విధంగా అనుకోవాలి? 2 రూపాయలంటే ఏ విధంగా అనుకోవాలి? నువ్వు తక్కువ, నువ్వు ఎక్కువ అడగబాక, కరెక్ట్ తీసుకో, కరెక్ట్ తీసుకో. ನಾನು ಹೇಳ್ಬೇಕು ಅಂತಿಲ್ಲ, ಎಲ್ಲ ನನ್ನ ತಂಗಿ ಹೇಳ್ತಾಳೆ. ಏನ್ ಮಾಡಿ ಬಂದ್ರಿ ಹೇಳಿ ಈಗ? ಮ್ಯೂಸಿಯಂ ನೋಡ್ಕೊಂಡ್ ಬಂದ್ವಿ. ಹೆಂಗಿತ್ತು ಮ್ಯೂಸಿಯಂ? ಚೆನ್ನಾಗಿತ್ತಾ? ಬಟ್ ಒಳಗಡೆ ಫೋನ್ ಅಲೋ ಇರ್ಲಿಲ್ಲ, ಹೊರಗಡೆನೆ ಕೊಟ್ಟೋಗ್ಬೇಕು. ಆದ್ರೆ ಒಂದು ದಿನದಲ್ಲಿ ಓದುವಷ್ಟು ಟೈಮ್ ಇಲ್ಲ, ಏನಿಲ್ಲ ಅಂದ್ರೂ 1 ವಾರ ಬೇಕು. ಅದನ್ನ ಅರ್ಥ ಮಾಡ್ಕೋಬೇಕಂದ್ರೆ 1 ತಿಂಗಳ ಬೇಕು, ಓದ್ಬೇಕಂದ್ರೆ 1 ವಾರ ಬೇಕು. ಅದನ್ನ ನೀವು ಬರ್ರಿ, ಫ್ರೀ ಮಾಡ್ಕೊಂಡ್ ಬಂದು ಮಂತ್ರಾಲಯ ಫ್ರೀ ಇದೆ, ಮ್ಯೂಸಿಯಂ ಎಂಟ್ರಿ ಫ್ರೀ ಇದೆ. ಆದ್ರೆ ಒಳಗಡೆ ಮೊಬೈಲ್ ಅಲೋ ಇಲ್ಲ. ತಿಳ್ಕೊಳಕ್ಕೆಲ್ಲ ಊಟ ಮಾತ್ರ ಮಸ್ತ್ ಇತ್ತು, ಪ್ರಸಾದ ಮಾತ್ರ ಅಲ್ಟಿ. ಬಾಯ್ ಹೋಗೋಣ, ಸಿಗ್ತೀವಿ. ಬಾಯ್. ಬಸ್ಸು ರೇಖಾ ಪಂಚಮುಖಿ ಟೆಂಪಲ್ ಹೋಗ್ತಾ ಇದ್ದೀವಿ. ಯಾವ್ದಿದ್ದು? ಶ್ರೀ ಅಭಯ ಆಂಜನೇಯ ಕಾಲು. Sweet
ಕಲ್ಲಿನ ಪಾದಗಳು ಉತ್ಸಕ ವಿಮಾನ ಸಾಹಸ ಮಾಡಾತೈತದ ಇಲ್ಲಿ ಕುಂತು ನಿಂತು ಪಂಚಮುಖಿ ಆಂಜನೇಯ ಪಂಚಮುಖಿ ಆಂಜನೇಯ ದೇವಸ್ಥಾನ ತುಂಬಾ ಚೆನ್ನಾಗಿದೆ. ಒಳಗಡೆ ಕ್ಯಾಮ್ರಾ ಅಲ್ಲೋ ಇಲ್ಲ ಎಲ್ಲೂನು ಅಲ್ಲಿ ಒಂದ್ ಕಡೆ ಐತಿ ಎಲ್ಲಿ ಹೇಳೋ ಹಾಗಾಗಿ ನಾವು ನಿಮ್ಗೆ ಏನು ತೋರ್ಸಕ್ಕಾಗಿಲ್ಲ ಬೇಜಾರಾಗ್ಬೇಕು. ಈಕೆ ಚಪ್ಪಲಿ ಯಾರೋ ಕದ್ಕೊಂಡು ಹೋದ್ರು ಮಂತ್ರಾಲಯದಲ್ಲಿ. ಹೌದು ಗಾಯ್ಸ್, ಮುಖಿ ಆಂಜನೇಯ. ಇಲ್ಲಿಂದ ಲಕ್ಷ್ಮೀ ಟೆಂಪಲ್ಗೆ ಹೋಗ್ತಿದೀವಿ. ಅಲ್ಲ ಅಂಜನಾದ್ರಿ ಬೆಟ್ಟದಲ್ಲೂ ಹಂಗ ಇಲ್ಲೂ ಹಿಂಗ ಐತ್ ನೋಡ್ ಟೆಂಪಲ್ ಮಸ್ತ್ ಐತಿ ಅಲ್ಲ. ವೆರಿ ವೆರಿ ಸ್ವೀಟ್ ಮಜ್ಜಿಗೆ ಚೆನ್ನಾಗಿದ್ಯಾ? ಅದ್ ಹೆಂಗ್ ಟೇಸ್ಟ್ ಮಾಡತ್ತ ನಮ್ಮ ಮಮ್ಮಿ ಚೆನ್ನಾಗಿ ಟೇಸ್ಟ್ ಮಾಡ್ತಾಳೆ. ಉಮ್ಮಿ ತಗೋ ನೀನೀಗ ಟೇಸ್ಟ್ ಮಾಡೋಣ. ಇಲ್ಲೇ ಪಂಚಮುಖಿ ಆಂಜನೇಯದ ರಿವ್ಯೂ ಕೊಟ್ಟೋಗ್ಬಿಡೋಣ. ಅದ್ ಹೆಂಗ್ ಕುಡಿಯತ್ತಿ ನೋಡ, ಕೈ ನೋಡ ಚೆನ್ನಾಗಿದ್ಯಾ? ಅಂಜನಾದ್ರಿ ಗುಹೆ ಹೇಗಿದೆ ಹಾಗಿದೆ ಅಲ್ಲ. ಎಷ್ಟಿದು? ಪ್ರಶ್ನೆ ಬಂದಿರೋದು ಇಲ್ಲ ಬಂದು ಮಹಾಲಕ್ಷ್ಮೀ ದೇವ ಮತ್ತಾಗಿ ತಾಯಿ ಲಕ್ಷ್ಮೀದೇವಿ ಇಲ್ಲೇ ತನ್ನ ಮಹಾಲಕ್ಷ್ಮಿ ಉದ್ಭವ ಆಗಿರೋದು. ಯಾರ ಪ್ರತಿಷ್ಠೆ ಮಾಡಿದಾರಲ್ಲ ತಾನೀಗ ಬಂದು ಈ ಕರ್ಣಲ್ಲಿ ಮಹಾಲಕ್ಷ್ಮಿ ಒಡಮೂರದು ಮಹಾಲಕ್ಷ್ಮೀ ದೇವಿ ಅಮ್ಮ. ನೀವು ಮಂತ್ರಾಲಯದಲ್ಲಿ ಮಾಂಚಲಮ್ಮ ದೇವಸ್ಥಾನ ನೋಡಿದ್ರ, ಚಿಕ್ಕ ದೇವಸ್ಥಾನ ಇದೆಲ್ಲ ಅದೇ ತರಹ ಇರೋದ್ರಲ್ಲಿ ಶಕ್ತಿ ಮಾತಾ ಮಹಾಲಕ್ಷ್ಮೀ ದೇವಿ. ಯಾರ ಪ್ರತಿಷ್ಠೆ ಮಾಡಿದಾರಲ್ಲ ತಾನಿಗೆ ಉದ್ಭವ ಆಗಿರೋದು ರಾಘವೇಂದ್ರ ಸ್ವಾಮಿಗಳು ಮನೆತೇವರು ಲಕ್ಷ್ಮೀದೇವಿ. ಮೊದಲು ರಾಘವೇಂದ್ರ ಸ್ವಾಮಿಗಳು ಮಂತ್ರಾಲಯಕ್ಕೆ ಹೋಗೋ ಮುಂಚೆ ರಾಯರಲ್ಲಿಗೆ ಬಂದು ಈ ಅಮ್ಮನ ಹತ್ರ ಅನುಗ್ರಹ ಪಡ್ಕೊಂಡು ಹೋಗಿ ಪಂಚಮುಖಿ ದೇವಸ್ಥಾನದಲ್ಲಿ ರಾಘವೇಂದ್ರ ಸ್ವಾಮಿಗಳು 12 ವರ್ಷದಲ್ಲಿ ತಪಸ್ ಮಾಡಿದ್ದಾರೆ. 16ನೇ ಶತಮಾನದಲ್ಲಿ ಆ ತಪಸ್ ಮೆಚ್ಚಿಕೊಂಡು ಆಂಜನೇಯ ಸ್ವಾಮಿ ಇದ್ದು 5 ಮುಖದಲ್ಲಿ ರಾಘವೇಂದ್ರ ಸ್ವಾಮಿಗಳಿಗೆ ಪ್ರತ್ಯಕ್ಷ ಆಗಿದ್ದಾರೆ. ಆಂಜನೇಯ ಸ್ವಾಮಿ ಉದ್ಭವ ಪದಗಳು ನೋಡಿದಾರಲ್ಲ ಪಂಚಮುಖಿ ದೇವಸ್ಥಾನದಲ್ಲಿ ಆಂಜನೇಯ ಸ್ವಾಮಿ ಪಾದಗಳು. ಆಂಜನೇಯ ಸ್ವಾಮಿ ಅಲ್ಲಿ ನಿಂತ್ಕೊಂಡು ಆಶೀರ್ವಾದ ಕೊಟ್ಟು ರಾಘವೇಂದ್ರ ಸ್ವಾಮಿಗಳಿಗೆ ಮಂತ್ರಾಲಯಕ್ಕೆ ಹೋಗ್ಲಿಕ್ಕೆ ದಾರಿ ತೋರಿಸ್ಕೊಟ್ಟಿದ್ರು. ಉದ್ಭವ ಪಾದಗಳವು ಆಂಜನೇಯ ಸ್ವಾಮಿ ಪಾದಗಳು. 5 ಮುಖದಲ್ಲಿ ರಾಘವೇಂದ್ರ ಸ್ವಾಮಿಗಳಿಗೆ ದರ್ಶನ ಕೊಟ್ಟಿದ್ದಕ್ಕೆ ಪಂಚಮುಖ ಅಂತ ಕ್ಷೇತ್ರ. ಇಲ್ಲಿ ಗ್ರಾಮಸ್ಥರು ಎರೆಕಲ ಮಂತ್ರ, ಎರೆಕಲ ಅಂದ್ರೆ ಹೊರೆ ಕೊಡತಾಗಿ. ಇಲ್ಲಿ ಅಮ್ಮನ ಮುಖ ನೋಡಿ, ಒಳಗಡೆ ಶಂಕು ಪಕ್ಕದಲ್ಲಿ ಚಕ್ರ ಕಾಣಿಸ್ತಾ ಇದೆ ನೋಡಿ. ಆ ಶಂಕು ಚಕ್ರ ಸಮೇತ ರಾಯರಿಗೆ ದರ್ಶನ ಕೊಟ್ಟಿರೋದು ಮಹಾಲಕ್ಷ್ಮೀ ದೇವಿ ಅಮ್ಮ. ಕೋಚ್ ಯಾವ ತರ ಇದೆ ಅಲ್ಲ ಅಮ್ಮಂದು ಅದೇ ತರಹ ಇರೋದಲ್ಲಿ ಮೂರ್ತಿ ಮಹಾಲಕ್ಷ್ಮೀ ದೇವಿ. ವಿಶೇಷವಾಗಿ ಕೋಚ್ ಅಲಂಕಾರ ಆಗಿದೆ. ಇಲ್ಲಿ ರಾಘವೇಂದ್ರ ಸ್ವಾಮಿಗಳು ಮನೆತೇವರು ಲಕ್ಷ್ಮೀ ದೇವಿ. ಅಲ್ಲೇ ಮಂತ್ರಾಲಯದಲ್ಲಿ ಮಾಂಚಲಮ್ಮ ತಾಯಿ ರಾಘವೇಂದ್ರ ಸ್ವಾಮಿಗಳಿಗೆ ಸ್ಥಳ ಕೊಟ್ಟಿರೋದು ಮಾಂಚಲಮ್ಮ. ಆ ಮಾಂಚಲಮ್ಮ ರಾಘವೇಂದ್ರ ಸ್ವಾಮಿಗಳಿಗೆ ಸ್ಥಳ ಕೊಟ್ಟಿರೋದು. ರಾಘವೇಂದ್ರ ಸ್ವಾಮಿಗಳು ಮಂತ್ರಾಲಯದಲ್ಲೇ ಬೃಂದಾವನಸ್ಥರ ಆಗಿರೋದು. ಸರ್ವಮಂಗಳಂ ಸರ್ವತಸಾರಕೆ ನಾರಾಯಣ ನಮಸ್ಕೃತೆ ಲಕ್ಷ್ಮೀ ರಮಣ ಗೋವಿಂದ ಗೋವಿಂದ. ಫೈನಲಿ ಪಂಚಮುಖಿ ಆಂಜನೇಯನ ದರ್ಶನ ಆಯ್ತು, ಹಾಗೆ ಲಕ್ಷ್ಮೀ ದೇವಿದು ಆಯ್ತು. ಸೊ ಅಲ್ಲಿ ಕತೆ ತುಂಬಾ ಚೆನ್ನಾಗಿದೆ. ರಾಯರು ಸ್ವಾಮಿಗಳು ಇಲ್ಲಿ ತಪಸ್ಸಲ್ಲಿದ್ದಾಗ ಲಕ್ಷ್ಮೀ ದೇವಿ ಉದ್ಭವ ಆಗಿ ಅವರಿಗೆ ಆಶೀರ್ವಾದ ನೀಡಿದ್ದಾರೆ. ಆಂಜನೇಯ ಅಲ್ಲಿ ಲಕ್ಷ್ಮೀ ದೇವಿ ಇತ್ತಲ್ಲ, ಆಂಜನೇಯ ಇಲ್ಲಿ ಉದ್ಭವ ಆಗಿದ್ದು. ಲಕ್ಷ್ಮೀ ರಾಯರದ್ದು ಮನೆ ದೇವರು. ಅಲ್ಲಿಂದ ಅವರು ಆಮೇಲೆ ಮಂತ್ರಾಲಯಕ್ಕೆ ಹೋಗಿದ್ರು. ಫಸ್ಟ್ ಇಲ್ಲೇ ಇದ್ದು ಲಕ್ಷ್ಮೀ ದೇವಿ ಅಂತ ಚೆನ್ನಾಗಿತ್ತು. ಹಿಂಗಿದೆ ಪಂಚಮುಖಿ ಫುಲ್ ಚೆನ್ನಾಗಿತ್ತು. ಒಂಥರ ಮೆಮೊರೀಸ್ ಅಲ್ಲ. ಹೋಗುವ ಮುಗಿತು. ಫೈನಲಿ ಎಲ್ಲ ದರ್ಶನ ಮುಗಿಸ್ಕೊಂಡು ರೂಮಿಗೆ ಹೋಗ್ತಿದ್ದೀವಿ. ಎಲ್ಲಿ ರೂಮಿಗೆ? ಮಂತ್ರಾಲಯದಲ್ಲಿ ರೂಮ್ ಬುಕ್ ಮಾಡಿದ್ವಿ. ಅಲ್ಲಿಂದ ಮತ್ತೆ ರೆಸ್ಟ್ ಮಾಡ್ಕೊಂಡು ಸಂಜೆ 8 ಗಂಟೆಗೆ ಟ್ರೈನ್ ಇದೆ. ಬಸ್ ಇದೆ, ಬಸ್ಸು
ಕುರ್ತಾ. ಮಂತ್ರಾಲಯ ಮುಗೀತು. ಈಗ ರಿಟರ್ನ್ ಒನ್ ಡೇ ಟ್ರಿಪ್ ಇಲ್ಲಿಗೆ ಕಂಪ್ಲೀಟ್ ಆಯ್ತು. ರಿಟರ್ನ್ ಹುಬ್ಳಿಗೆ ಹೋಗ್ತಾ ಇದ್ದೀವಿ. ನಮ್ಮ ಉಮಾಕ್ತವರು ಏನೋ ಮಾಡ್ತಿದ್ದಾರೆ. ಅವ್ರಿಗೆ ಇನ್ನೂ ನಿದ್ದಿನ ಕಡಿಮೆ. ಅಕ್ಕಿ ನಿದ್ದೆ ಕಣಲ್ಲಿದ್ದಾಳೆ. ಇನ್ನ ಹುಬ್ಳಿಗೆ ಹೋಗಕ್ ಮನ್ಸಿಲ್ಲ ಅಂತೆ. ಇವತ್ತೊಂದಿನ ಡ್ರಾಯರ್ ಮಾಡ್ದಲ್ಲೇ ಇರ್ಬೇಕು ಅಂತ ಡಿಸೈಡ್ ಮಾಡಿದ್ದಾಳೆ. ಇರ್ತೀಯಾ? ಇವತ್ತಿಲ್ಲೇ ಇರ್ತೀಯ? ನಾನು ನಿಜ ಹೇಳ್ತೀನಿ, ಹೋಗಕ್ ಮನ್ಸಿಲ್ಲ. ಬಟ್ ಆಪ್ಷನ್ಸ್ ಇಲ್ಲ. ಇವ್ರಿಬ್ರು ಕಾಲೇಜ್ಗೆ ಹೋಗ್ಬೇಕು ನಾಳೆ. ಸೊ ಆ ರೀಸನ್ಗೆ ಹೋಗ್ತಾ ಇರೋದು. ಇನ್ನು ನೆಕ್ಸ್ಟ್ ಸಂಡೇ ಇನ್ನೊಂದ್ ಕಡೆ ಟ್ರಿಪ್ ಪ್ಲಾನ್ ಮಾಡೋಣ ಬಿಡಿ. ಬಾಯ್. ಮಂತ್ರಾಲಯಕ್ಕೆ ಟಾಟಾ ಮಾಡ್ರಿ. ಆ ಕಡೆ ತಿರ್ಗಿ ಟಾಟಾ ಮಾಡ್ರಿ. ಆ ಕಡೆ ತಿರ್ಗಿ ಟಾಟಾ ಮಾಡ್ರಿ. ಮಾಡ ಟಾಟಾ. ನೀ ಮಾಡ ಟಾಟಾ. ಮುಗೀತ್ ಮಂತ್ರಾಲಯ ದರ್ಶನ. ತಿರ್ಗಾ ಹುಬ್ಳಿಗೆ ಹೊರಟಿದ್ವಿ. ಮಂತ್ರಾಲಯ ಟು ರಾಯಚೂರು, ರಾಯಚೂರು ಟು ಹುಬ್ಳಿ. ಇಷ್ಟೇ. ಅಕ್ಕಿ ಎಕ್ಸ್ಟ್ರಾ ಸಿಂಗಲ್, ಈಕಿ ಸಿಂಗಲ್. ಸಿಸ್ಟರ್ಸ್ ಅಲ್ಲ ಅದಕ್ಕೆ. ಒಬ್ಬರು ಬುಕ್ಕನ್ನು ನೋಡಕ್ ಹೋಗ್ಬರಷ್ಟಕ್ಕೆ ಚಿಂತಲ್ಲ. ಫೈನಲಿ ಕೇಮ್ ಹೋಮ್ ಅಂತ ಹೇಳಕ್ ಬಂದು. ಫೈನಲಿ ರೂಮ್ ತಲುಪಿದ್ವಿ, ರೀಚ್ ಆದ್ವಿ. ಟೈಮ್ ಎಷ್ಟಾಗಿತ್ತು ಫಸ್ಟು? 5:30 ಆಗಕ್ಕೆ ಬಂದಿದೆ. ಹಾಂ, ಇನ್ನೊಂದು 4 ನಿಮಿಷ ಕಡಿಮೆ. ಫೈನಲಿ ನಮ್ಮ ಡೆಸ್ಟಿನೇಷನ್ನ ರೀಚ್ ಆಗಿ ಬಂದ್ವಿ. ತಿರ್ಗಾ ನಮ್ಮ ಡೆಸ್ಟಿನೇಷನ್ ನಮ್ಮ ರೂಮ್ ಆಗಿತ್ತು, ಬಂದಿದ್ದೀವಿ. ಸೊ ಇವತ್ತಿನ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ಥ್ಯಾಂಕ್ ಯು. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್.